ಇದು ಬಿಜೆಪಿ ಸೋಲಾಗ್ಲಿ ಕಾಂಗ್ರೆಸ್ ಸೋಲಾಗ್ಲಿ ಅಂತ ಆಗಲ್ಲ. ಇದು ಭಾರತದ ಸೋಲಾಗುತ್ತೆ. ನಮ್ಮ ಮನೇಲೆ ನಮಗೆ ಸರಿಯಾದ ಸಮಾನತೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಹೋಗಿ ಏನ್ ಮಾತಾಡಕ್ಕಾಗುತ್ತೆ? ದಿಸ್ ವಾಸ್ ಜಸ್ಟ್ ಆಂಟಿ ಮೋದಿ ಆಕ್ಟ್. 2,000 ಕೊಡ್ತೀನಿ ಗೃಹಲಕ್ಷ್ಮಿ ಇಟ್ಕೋ ಅಲ್ವಾ. ಸೊ ಇಲ್ಲ ಫ್ರೀ ಬಸ್ಸು ಓಡಾಡು, ಇದರಿಂದ ಮಹಿಳೆಯರು ಉದ್ಧಾರ ಆಗ ಮುಂದೆ ಮಹಿಳೆಯರು ಗೆಲ್ತಾರೆ. ಮಹಿಳೆಯರಿಗೆ ಅವ್ರಿಗೆ ಸಿಗಬೇಕಾಗಿರೋ ಶೇರ್ ಏನಿದೆ ಸಿಗತ್ತೆ. ಎಲ್ಲ ಡೊಮೇನ್ಸಲ್ಲೂ ಮಹಿಳೆಯರ ಅಥವಾ ನಾರಿ ಶಕ್ತಿ ಪ್ರದರ್ಶನ ನಾವು ನೋಡಿದ್ದೀವಿ. ಬಟ್ ಪಾಲಿಟಿಕ್ಸಲ್ಲಿ ಯಾಕೆ ಇನ್ನೂ ಒಂದು ಹಿಂಜರಿಕೆ ಇದೆ? ಮೇಡಮ್, ಮಹಿಳಾ ಮೀಸಲಾತಿ ಕಾಯ್ದೆ ಅಂಗೀಕಾರ ಆಗ್ಲಿಲ್ಲ. ಏನೇ ಪ್ರಯತ್ನ ಪಟ್ಟರು NDA ಕೈಯಿಂದ ಆಗ್ಲಿಲ್ಲ. ಬಿಕಾಸ್ ಆಫ್ ವಿಪಕ್ಷಗಳು ಅಡ್ಡಗಾಲ್ ಹಾಕಿದ್ವು, ಬೆಂಬಲವನ್ನ ಕೊಡ್ಲಿಲ್ಲ. ಇದನ್ನ ನೋಡಿದ್ರೆ ಹೇಗ್ ಅನ್ಸುತ್ತೆ ಮೇಡಮ್ ನಿಮ್ಗೆ? ಆ ಮೊದಲನೇದಾಗಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಯಾವ್ದೇ ಸರ್ಕಾರ ಇರ್ಲಿ, ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗಿರ್ಲಿ, ಏನೇ ಒಂದು ಬೆಳವಣಿಗೆ ಆಗ್ಬೇಕಾರೆ ಯಾರ ಬೆಳವಣಿಗೆ ಆಗ್ತದೆ, ಯಾಕೆ ಬೆಳವಣಿಗೆ ಆಗ್ತದೆ, ಮತ್ತೆ ಯಾರ ಬೆಳವಣಿಗೆ ಆಗ್ತದೆ, ಭಾರತದ ಬೆಳವಣಿಗೆ ಆಗ್ತದೆ ಅಂತ ಯೋಚನೆ ಮಾಡೋದೇ ಇಲ್ಲ. ಮುಖ್ಯವಾಗಿ ಪಕ್ಷ ಅಂತ ಮಾಡ್ಕೊಂಡು ಹೋದ್ರೆ ಯಾರ ಬೆಳವಣಿಗೆನೂ ಆಗಲ್ಲ. 33% ಕಡಿಮೆನೆ ನನ್ನ ಕೇಳಿದ್ರೆ. ಯಾಕಂದ್ರೆ ಭಾರತ ದೇಶದಲ್ಲಿ ನಾವು ಹೇಳ್ತೀವಿ ಸಮಾನತೆ ಇರ್ಬೇಕು, ಹೆಣ್ಣಿಗೆ ಒಂದು ಈಕ್ವಲ್ ರೈಟ್ಸ್ ಕೊಡ್ಬೇಕು ಅಂತೆಲ್ಲ ಮಾತಾಡೋ ಈ ಕಾಲದಲ್ಲಿ 15% ಇಂದ 33% ಕಾರು ತರೋಣ ಅಂತ ಒಂದು ಮೋದಿಯವ್ರ ಪ್ರಯತ್ನ ಪಡ್ತಿರ್ಬೇಕಾರೆ ಅದಕ್ಕೆ ಯಾವ್ದೇ ಪಕ್ಷದವ್ರು ಆಗಿದ್ದಾರೋ ಅದ್ರಲ್ಲಿರೋ ಬೆಳವಣಿಗೆ ನೋಡಿ ಅದಕ್ಕೆ ಸಹಾಯ ಮಾಡ್ಬೇಕು, ಮತ್ತೆ ಅದಕ್ಕೆ ಬೆನ್ನೆಲುಬಾಗಿರ್ಬೇಕು. ಪಕ್ಷವತಿ ಬರ್ತಾ ಇದ್ರೆ ಇದು ಬಿಜೆಪಿ ಸೋಲಾಗ್ಲಿ ಕಾಂಗ್ರೆಸ್ ಸೋಲಾಗ್ಲಿ ಅಂತ ಆಗಲ್ಲ. ಇದು ಭಾರತದ ಸೋಲಾಗುತ್ತೆ. ಸೊ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಅಂದ್ರೆ ಇವಾಗ ಹಿಂದಿನ ಕಾಲದಲ್ಲೇ ನಾವು ಮಾತಾಡ್ತಾ ಬಂದಿದೀವಿ ಏನಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಎಲ್ಲ ಮನೆಯಿಂದಾನೇ ಕಲ್ತ್ಕೊಂಡು ಆಚೆ ಬರ್ತೀವಿ ಅಂತ ಅಂದ್ಬಿಟ್ಟು. ಇವಾಗ ನಮ್ಗೆ ಮನೆ ಅಂತಂದ್ರೆ ನಮ್ಮ ಭಾರತ ನಮ್ಮ ಮನೆ. ನಮ್ಮ ಮನೇಲೆ ನಮ್ಗೆ ಸರಿಯಾದ ಸಮಾನತೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಬೇರೆ ಕಡೆ ಹೋಗಿ ಏನ್ ಮಾತಾಡಕ್ಕಾಗುತ್ತೆ? ಸೊ ಇದನ್ನ ಮನಸ್ಥಿತಿಲಿ ಇಟ್ಕೊಂಡು ಯಾವ್ದೇ ಪಕ್ಷದವರು ಆಗಿರ್ಲಿ, ನಾವು ನಾಗರಿಕರು ಕೇಳ್ಕೊಳ್ಳೋದು ಏನಂತ ಅಂತಂದ್ರೆ, ಯಾವ್ದೇ ಬೆಳವಣಿಗೆಗೆ ಏನೇ ಒಂದು ಮೋದಿಯವರಾಗಿರ್ಲಿ ಯಾರೇ ಆಗಿರ್ಲಿ ಒಂದು ಪರಿವರ್ತನೆ ತರಬೇಕು ಅಂತ ಪ್ರಯತ್ನ ಪಟ್ರೆ ದಯವಿಟ್ಟು ಅದನ್ನ ಆಳವಾಗಿ ಯೋಚನೆ ಮಾಡಿ ಇದು ಯಾರಿಗೆ ಬೆಳವಣಿಗೆ ಆಗುತ್ತೆ ಅನ್ನೋದು ಯೋಚನೆ ಮಾಡ್ಬಿಟ್ಟು ವಿರೋಧ ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಸೊ ಈ ವಿರೋಧ ಮಾಡ್ತಿರೋದು ಇದು ಪಕ್ಷ ಸೋಲ್ತಿರೋದಲ್ಲ, ನಾವು ಭಾರತೀಯರಾಗಿ ಭಾರತ ಸೋಲಾಗ್ತಿರೋದು ನಾವು ಕಾಣ್ತಾ ಇರ್ಬೋದು. ತುಂಬಾ ಜನ ಹೇಳ್ತಿದ್ದಾರೆ ಇವತ್ತು ಸೋಲಾಗಿರ್ಬೋದು, ಬಟ್ ಇವಾಗ ಎಷ್ಟೊಂದು ಬೆಳವಣಿಗೆ ಆಗಿದೆ ಅಂದ್ರೆ ಎಲ್ಲಾ ಫೀಲ್ಡ್ ಗಳಲ್ಲೂ ಮಹಿಳೆಯರು ಮುಂದೆ ಬರ್ತಾ ಇದ್ದಾರೆ. ಹಂತವಾಗಿ ಬರ್ತಿದ್ದಾರೆ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಮುಂದಕ್ಕೊಂದ್ ದಿವಸ ನಾವು 33% ಅಲ್ವಾ, 50% ತಗೊಂಡು ನಾವು ಆ ಸಂವಿಧಾನದಲ್ಲಿ ಒಬ್ರಾಗಿ ಏನೆಲ್ಲ ಒಂದು ನಿರ್ಧಾರಗಳು ತಗೊಳ್ತಾರೋ ಅದ್ರಲ್ಲಿ ಪಾಲಾಗಿ ಆಗ್ತೀವಿ ಅಂತ ಭರವಸೆ ನನ್ಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತಾಂಬೆ. ಸೊ ಐ ಆಮ್ ಎ ರಿಟೈರ್ಡ್ ಲೆಕ್ಚರರ್. ಸೊ ನಿನ್ನೆ ನಾರಿ ಶಕ್ತಿ ವಂದನಾ ಆಕ್ಟ್ ಊರ್ಜಿತ ಆಗದೆ ಇದ್ದಿದ್ದು ನೋವು ಮಹಿಳೆಯರಾಗಿ ಸಾಮಾನ್ಯ ಎಲ್ಲರಿಗೂ ಇದೆ. ಕಾರಣ ಇಷ್ಟೇ ನಾನು ಅನ್ಕೊಂಡಿದ್ದು, ದಿಸ್ ವಾಸ್ ಜಸ್ಟ್ ಆಂಟಿ ಮೋದಿ ಆಕ್ಟ್. ಸೊ ಅದರಿಂದ ಅವರು ಆಗುವಂತಹ ಮುಂದಿನ ಪರಿಣಾಮಗಳನ್ನ ಬಹುಶಃ ಕಾಂಗ್ರೆಸ್ ಅಂಡ್ ಇಟ್ಸ್ ಆಲೀಸ್ ಯೋಚನೆ ಮಾಡಿಲ್ಲ ಅಂತ ಅನ್ನಿಸ್ತು. ಈಗ ಸದ್ಯಕ್ಕೇನೋ ಡಿಫೀಟ್ ಮಾಡಿದ್ದಾರೆ, ಆದರೆ ಮುಂದೆ ಬರುವಂತಹ ಎಲೆಕ್ಷನ್ಸ್ನಲ್ಲಿ ಇದರಲ್ಲಿ ಬಹುಶಃ ನಾರಿಯರ ವಿರುದ್ಧ ವೋಟ್ಸ್ ಬಿದ್ದರೂ ಬೀಳಬಹುದು. ಇವರ ಗೆಲುವಿಗೆ ಅವರೇ ಅಡ್ಡಗಾಲನ್ನ ಹಾಕಿಸ್ಕೊಂಡ್ರು ಅಂತ ಅನ್ಸುತ್ತೆ. ಸೊ ಮೋದಿ ಲೆಡ್ ಟೀಮ್ ನನಗೆ ಅನ್ನಿಸಿದ ಹಾಗೆ ಅವರಿಗೆ ಬಹುಶಃ ನಾರಿಯರಿಗೆ ಇದೊಂದು ಹಕ್ಕು ಒಂದು ಸ್ವಲ್ಪ ಕೊಡೋಣ, 33% ಅಲಾಂಗ್ ವಿತ್ ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂತ. ಈಗ ನಮ್ಮಲ್ಲಿ ಇಲ್ಲಿ ಮಾಡಿರೋದೇನು, ಎಲ್ಲ ಬಿಟ್ಟು ಮಹಿಳೆಯರು ಅಂದ ತಕ್ಷಣ ನಾವು ಬಿಟ್ಟಿಗೆ ಬಿದ್ದಿದ್ದೀವಿ ಅಂತಲ್ಲ, ನಮ್ಮ ಕೈಯಲ್ಲೂ ಮಾಡಕ್ ಸಾಧ್ಯ ಇದೆ, ಮಾಡಿ ತೋರಿಸ್ತೀವಿ, ನಾವು ಧೈರ್ಯಶಾಲಿಗಳು ಅನ್ನೋದನ್ನ ಮಾಡೋದಕ್ಕೆ ಇವರು ಬಿಡ್ತಾನೆ ಇಲ್ಲ. 2,000 ಕೊಡ್ತೀನಿ ಗೃಹಲಕ್ಷ್ಮಿ ಇಟ್ಕೋ ಅಲ್ವಾ. ಸೊ ಇಲ್ಲ ಫ್ರೀ ಬಸ್ಸು ಓಡಾಡು, ಇದರಿಂದ ಮಹಿಳೆಯರು ಉದ್ಧಾರ ಆಗಲ್ಲ. ಏನಿದ್ರು ಒಂದು ಪವರ್, ಒಂದು ಅಧಿಕಾರ ಅನ್ನೋದು ಮಹಿಳೆಗೆ ಬಂದ್ರೆ ಖಂಡಿತ ಅವಳು ಮೇಲೆ ಇರೋದಕ್ಕೆ ಸಾಧ್ಯ. ಉತ್ತಮ ಆಲೋಚನೆಗಳನ್ನ ಕೊಟ್ಟು, ಉತ್ತಮ ಯೋಜನೆಗಳನ್ನ ಕೊಟ್ಟು, ಬಹುಶಃ ನಮ್ಮ ನಿರ್ಮಲಾ ಸೀತಾರಾಮನ್ ಮೇಡಮ್ ಇದಾರೆ ಮೇಲೆ, ಸ್ಮೃತಿ ಇರಾನಿ ಇದ್ದಾರೆ ನೋಡೋದಕ್ಕೆ ಅಲ್ವಾ. ಸೊ ಇವರೆಲ್ಲನನ್ನ ಆದರ್ಶವಾಗಿ ಇಟ್ಕೊಂಡು ಕೆಳಗಿಂದ ಬಂದವರು ಬಹಳಷ್ಟು ಕೆಲಸಗಳನ್ನ ಎಷ್ಟೋ ಜನಕ್ಕೆ ಮುಂದಕ್ಕೆ ಬರಕ್ಕೆ ಅವಕಾಶ ಇರಲ್ಲ. ಈ 33% ಅಂತ ಆದ್ರೆ ಅಟ್ಲೀಸ್ಟ್ ನಮ್ಮಲ್ಲಿ ಎಷ್ಟೊಂದು ಹೆಣ್ಮಕ್ಳು ಇದ್ರಲ್ಲಿ ಆಸಕ್ತಿ ಇರೋರು ಮುಂದೆ ಬರೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ.
ಆದ್ರೆ ಇವತ್ತು ಹಿನ್ನಡೆ ಆಗಿರ್ಬೋದು, ಬಟ್ ದಿಸ್ ಇಸ್ ನಾಟ್ ದ ಫೈನಲ್ ಅನ್ನೋದು ನನ್ನ ಅಭಿಪ್ರಾಯ. ಈ ಹಿನ್ನಡೆ ಸೋಲೆ ಗೆಲುವಿಗೆ ನಾಂದಿ. ಮುಂದೆ ಮಹಿಳೆಯರು ಗೆಲ್ತಾರೆ. ಮಹಿಳೆಯರಿಗೆ ಅವ್ರಿಗೆ ಸಿಗಬೇಕಾಗಿರೋ ಶೇರ್ ಏನಿದೆ ಸಿಕ್ಕೇ ಸಿಗತ್ತೆ ಅಲ್ವಾ? ಸೊ ಅದರಿಂದ ಎಲ್ಲಾ ಮಹಿಳೆಯರು ಸಂತೋಷ ಪಡ್ತಾರೆ ಅಂತ ನಾವು ಅನ್ಕೋತಾ ಇದೀವಿ. ಇವತ್ತಿಗೆ ನಾವ್ ಇದನ್ನ ಬೇಸರ ಪಡಿಸೋದ್ರಲ್ಲೇ ಇದಿಲ್ಲ. ಮೋದಿಯವರ ಮುಂದಿನ ಗೆಲುವುಗಳಿಗೆ ಇದೊಂದು ಮೆಟ್ಟಿಲನ್ನ ಇವರೇ ಹಾಕೊಟ್ರು ಅಂತ ಅನ್ನಿಸ್ತಾ ಇದೆ ನನ್ಗೆ. ಸೊ ದಟ್ಸ್ ಆಲ್ ಫಾರ್ ನಾರಿ ಶಕ್ತಿ ವಂದನಾ ಅಧಿನಿಯಂ ಸೆಪ್ಟೆಂಬರ್ 2023 ನಲ್ಲಿ ಪಾಸ್ ಆಗಿದೆ. ಸೊ ಈಗ ಇಂಪ್ಲಿಮೆಂಟೇಷನ್ ಸ್ಟೇಜು. ಸೊ ಇನ್ ದ್ಯಾಟ್ ಎಂಡಿವರ್ ನಾವೇನು ಮಾಡಬಹುದು ಅಂತ ಒಂದು ಇಟ್ ವಾಸ್ ಅ ಟೆಸ್ಟ್ ಇನ್ ದ ಪಾರ್ಲಿಮೆಂಟ್ ಯೆಸ್ಟರ್ಡೇ. 40 ವರ್ಷ ಕಾದಿದ್ದೀವಿ. ಆ್ಯಂಡ್ ನಾವು ಪಂಚಾಯತ್ ಇದರಲ್ಲಿ ನೋಡಿದ್ದೀವಿ, ಮಹಿಳೆಯರಿಗೆ ಈ ಒಂದು ಅವಕಾಶ ಕೊಟ್ಟಾಗ there is a shift in priorities. Education, health, nutrition, maternal health. ಇದ್ರ ಬಗ್ಗೆ ಎಲ್ಲ ಅದೇ women bring a different perspective to the policy decision making ಅಲ್ವಾ? ಸೊ ಹಾಗಾಗಿ 50% ಪಾಪ್ಯುಲೇಷನ್ ಮಹಿಳೆಯರು ಇರಬೇಕಾದ್ರೆ this is the time for this reform. The time has come for this reform to be introduced ಅಂತ ಹೇಳ್ಬೋದು. ಆ್ಯಂಡ್ ಇದು ಅಕ್ರಾಸ್ ಪಾರ್ಟಿ ಲೈನ್ಸ್. ಇದು ಒಂದು ಪಾರ್ಟಿ ಅಜೆಂಡಾ ಅಂತ ಹೇಳಿಕ್ಕೆ ಬರಲ್ಲ. ಡ್ಯೂ ಟು ವೇರಿಯಸ್ ರೀಸನ್ಸ್, ಅಂದರೆ ಕಲ್ಚರಲ್ ಬ್ಯಾರಿಯರ್ಸ್ ಇರ್ಬೋದು, ಸೋಷಿಯಲ್, ಎಕನಾಮಿಕ್, ಹಲವು ಜನರೇಷನ್ಸು ಬ್ರಿಲಿಯಂಟ್ ವಿಮೆನ್ ಹ್ಯಾವ್ ಬೀನ್ ಕೆಪ್ಟ್ ಔಟ್ ಆಫ್ ಪಾಲಿಟಿಕ್ಸ್. ಸೊ ಈಗ ಆ ಪರಿಸ್ಥಿತಿ ಇಲ್ಲ. ಬಿಕಾಸ್ ಬಹಳಷ್ಟು ಸ್ಫಿಯರ್ಸ್ ಆಫ್ ಲೈಫ್, ಡಿಫ್ರೆಂಟ್ ಡೊಮೇನ್ಸ್ ಅಲ್ಲಿ, ಈವನ್ ಇನ್ ಕಾಂಬ್ಯಾಟಿವ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ, ಎಲ್ಲ ಡೊಮೇನ್ಸ್ ಅಲ್ಲೂ ಮಹಿಳೆಯರ ಅಥವಾ ನಾರಿ ಶಕ್ತಿ ಪ್ರದರ್ಶನ ನಾವು ನೋಡಿದ್ದೀವಿ. ಬಟ್ ಪಾಲಿಟಿಕ್ಸ್ ಅಲ್ಲಿ ಯಾಕೆ ಇನ್ನೂ ಒಂದು ಹಿಂಜರಿಕೆ ಇದೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ. ಸೊ ಈ ಒಂದು ಅಧಿನಿಯಮ ಒಂದು ಎನೇಬ್ಲಿಂಗ್ ಫ್ಯಾಕ್ಟರ್ ಆಗುತ್ತೆ. And it is not going to disturb the existing one. So there's a sense of urgency antale helbeku. Ekandre the time has come and idu missed opportunity. Idu sadhya adre then it is definitely going to empower women and who will be very glad to be part of the decision making process. And ಅವರ ಒಂದು ಪರ್ಸ್ಪೆಕ್ಟಿವ್ ತಂದ್ರೆ ಯಾವುದೇ ಒಂದು ವಿಚಾರ ಆಗಲಿ, there will be some policies which are gender based discussions. ಸೊ ಅದಕ್ಕೆ ಐ ಬಿಲೀವ್ ಮಹತ್ವವಾದ ಒಂದು ಕಾಂಟ್ರಿಬ್ಯೂಷನ್ ಮಹಿಳೆಯರಿಗಿದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಯೂನಿವರ್ಸಲ್ ಫ್ರಾಂಚೈಸ್ ಅಂತ ಬೇರೆ ದೇಶಗಳಲ್ಲಿ ನೀವು ನೋಡಿರಬಹುದು, ವೋಟಿಂಗ್ ರೈಟ್ಸು ತುಂಬ ವರ್ಷಗಳ ನಂತರ ಅವ್ರಿಗೆ ಕೊಟ್ಟಿರೋದು. ಬಟ್ ನಮಗೆ ಫ್ರೀಡಮ್, ಇಂಡಿಪೆಂಡೆನ್ಸ್ ಬಂದಾಗ್ಲೇ ನಮಗೆ ಯೂನಿವರ್ಸಲ್ ಫ್ರಾಂಚೈಸ್ ಇತ್ತು. ಆ್ಯಂಡ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ಸ್, ವುಮೆನ್ ಪ್ರೈಮ್ ಮಿನಿಸ್ಟರ್. ಆ್ಯಂಡ್ ಈಗ ನಾವು ಲಾಸ್ಟ್ 3 ಡಿಕೆಡ್ಸ್ ಅಲ್ಲಿ ನೋಡಿದ್ರೆ, ಅಥವಾ ಜಸ್ಟ್ ದ ಲಾಸ್ಟ್ ಡೆಕೆಡ್ ತಗೊಂಡ್ರೆ, ಮಹಿಳೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನೋಡಿದ್ರೆ ಅವರು ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ದೇ ಆರ್ ನಾಟ್ ಲಿಮಿಟೆಡ್ ಓನ್ಲಿ ಟು ದಟ್ ಪೋರ್ಟ್ಫೋಲಿಯೋ. ವಿ ಹ್ಯಾವ್ ಸೀನ್ ಪವರ್ಫುಲ್ ವಿಮೆನ್ ಮಿನಿಸ್ಟರ್ಸ್ ಟೇಕಿಂಗ್ ದ ಪೋರ್ಟ್ಫೋಲಿಯೋ ಆಫ್ ಡಿಫೆನ್ಸ್, ಫೈನಾನ್ಸ್ and many other important portfolios across the spectrum. ಸೊ ಹೀಗಾಗಿ ಇದೆ, ಸಬಲೀಕರಣ ಇದೆ, ಇಲ್ಲ ಅಂತಲ್ಲ. ಬಟ್ ಈ ಒಂದು ಅಧಿನಿಯಮ ಜಾರಿ ಆದರೆ ಇನ್ನೂ ಒಂದಷ್ಟು ಎನ್ಕರೇಜ್ಮೆಂಟ್ ಸಿಗತ್ತೆ. ಆ್ಯಂಡ್ ಭಾರತಾಂಬೆಗೆ ಇದು ಒಂದು ಒಳ್ಳೆ ಕೊಡುಗೆ, ಒಳ್ಳೆ ಸಮಯ, ಆ್ಯಂಡ್ ದಿಸ್ ಈಸ್ ದ ಟೈಮ್ ಅಂತ ಹೇಳಿಕ್ ಬಯಸ್ತೀನಿ. ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.